ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನೋಡಿ ಈ ಥರ ಡಿಸೈನ್ಸ್ ಹಾಕ್ತಾ ಇದ್ದೀನಿ. ಇದನ್ನು ಬ್ಲೌಜ್ ಸ್ಟಿಚ್ ಮಾಡಿಲ್ಲ. ನಾನು ನಾಳೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಅದು ಸ್ಟಿಚ್ಚು ನಾಳೆ ಮಾಡ್ತೀನಿ. ಇದು ವರ್ಕ್ ಮಾಡಿರೋದು ಮಾತ್ರ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ನಾನು ಬಾರ್ಡ್ರ್ ಮೇಲೆ ಹಾಕ್ತಾ ಇದ್ದೀನಿ. ಬಾರ್ಡ್ರು ಬಿಟ್ಟು ಮೇಲೆ ಹಾಕ್ತಾ ಇದ್ದೀನಿ ವರ್ಕು. ಇವತ್ತು ನಾನು ಯಾವಾಗೂ ತೋರಿಸಿಲ್ಲ ಅಂದ್ಕೊತೀನಿ. ಸ್ಲೀವ್ಗೆ ಒಂದು ಮ್ಯಾಂಗೋ ಶೇಪಲ್ಲಿ ಒಂದು ಡಿಸೈನ್ಸ್ ಮಾಡಿದ್ದೆ ನೋಡಿ. ಇದು ಕೂಡ ನಾನು ಇವಾಗ ಫ್ರಂಟ್ ಟು ಬ್ಯಾಕ್ ಎಲ್ಲ ವರ್ಕ್ ಮಾಡಿದ್ದೀನಿ ಆವಾಗಲೇ. ಇವಾಗ ನಾನು ಸ್ಲೀವ್ಗೆ ಹಾಕೋದು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇವಾಗ ನಾರ್ಮಲಾಗಿ ನಾನು ಪೈಪಿಂಗ್ ಥ್ರೆಡ್ ಮೇಲೆ ವರ್ಕ್ ಮಾಡಿಬಿಟ್ಟು ಆಮೇಲೆ ಬಾಲ್ ಚೈನ್ ಹಾಕ್ತೀನಿ ಅಷ್ಟೇ. ಸ್ಟೋನ್ ಚೈನ್ ಏನು ಹಾಕಲ್ಲ. ಇದಕ್ಕೆ ಸಿಂಪಲ್ಲಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಮ್ಯಾಂಗೋ ಡಿಸೈನ್ಸ್, ಮ್ಯಾಂಗೋ ಶೇಪ್ ಯಾವ ಥರ ಡಿಸೈನ್ಸ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ. ನೀವು ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿದ್ರೆ ನನಗೂ ಪೂರ್ತಿ ವಿಡಿಯೋ ನೋಡ್ಯಾರ ಅಂತ ಅನಿಸುತ್ತೆ. ಯಾಕಂದರೆ ನಾನು ಹೇಳಿದಾಗ ಮಾತ್ರ ನೀವು ಲೈಕ್ ಮಾಡ್ತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನನ್ನ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಕೋಲ್ಡ್ ಆಗಿಬಿಟ್ಟಿದೆ, ಸೊ ಹುಷಾರಿಲ್ಲ ನನಗೆ ಸ್ವಲ್ಪ. ಅದಕ್ಕೋಸ್ಕರ ವಾಯ್ಸೂ ಸ್ವಲ್ಪ ಚೇಂಜ್ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ತಿಂಗಳಲ್ಲಿದ್ದ 20ನೇ ತಾರೀಕಿಗೆ ನಾನು ಆನ್ಲೈನ್ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಜಾಯ್ನ್ ಆಗಬೇಕಂತಂದರೆ ಈ ನಂಬರ್ ನಾನು ಫೋನ್ ನಂಬರ್ ಹಾಕಿದ್ದೀನಿ ನೋಡಿ. ಅದಕ್ಕೆ ನೀವು ಫೋನ್ ಮಾಡಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ ಯಾವ ಥರ ನಾನು ಆನ್ಲೈನ್ ಕ್ಲಾಸ್ ಇರುತ್ತೆ ಅಂತೇಳಿ. ನೋಡಿ, ಇದು ನಾನು ಮ್ಯಾಂಗೋ ಯಾವ ಥರ ಹಾಕೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಸಿಂಪಲಾಗೇ ಹಾಕಿದ್ದೀನಿ ಈ ಡಿಸೈನ್ಸ್. ಅವರು ಕೂಡ ಸಿಂಪಲಾಗೆ ಬೇಕಂತ ಹೇಳಿದರು, ಜಾಸ್ತಿ ಏನು ಗ್ರ್ಯಾಂಡಾಗಿ ಹೇಳಿಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನೆ ಸ್ಟಾರ್ಟಿಂಗ್ ಲೈನ್ ಹಾಕ್ಬಿಟ್ಟು ಪೈಪಿಂಗ್ ಥ್ರೆಡ್ ಮೇಲೆ ವರ್ಕ್ ಮಾಡಿ ಬಾಲ್ ಚೈನ್ ಹಾಕಿ ಮ್ಯಾಂಗೋ ಡಿಸೈನ್ಸ್ ಹಾಕಿದ್ದೀನಿ. ಮತ್ತು ಇವಾಗ ಜೆರಿ ಥ್ರೆಡ್ಡಲ್ಲಿ ಒಂದು ಸ್ವಲ್ಪ ಶೇಪ್ ಡಿಸೈನ್ಸ್ ಮಾಡ್ತೀನಿ ಅಷ್ಟೇ. ಇನ್ನೇನಿಲ್ಲ, ಇಷ್ಟೇ ವರ್ಕ್. ಇದು ಸಿಂಪಲ್ಲಾಗಿದೆ. ಇದ್ರದ್ದು ನಾನು ಸ್ಟಿಚ್ ನಾಳೆ ಹಾಕ್ತೀನಿ ವಿಡಿಯೋ. ನೋಡಿ, ಇದು ಇಷ್ಟ ಡಿಸೈನ್ಸು. ನಾನು ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ನಾನು ಒಂದೊಂದು ಚಿಕ್ಕ ಚಿಕ್ಕ ಬೀಡ್ಸ್ ಅಂದರೆ ಕುಂದನ್ಸ್ ಥರ ಬರುತ್ತಲ್ಲ ರವಂಡಿನೂ, ಅದು ಗ್ಲೂ ಹಾಕಿ ಹಚ್ತೀನಿ ಅಷ್ಟೇ. ಇದ್ರಾಗ ತೋರಿಸಿಲ್ಲ. ಇಷ್ಟೇ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.